ಅಂತರ್ಯುದ್ಧಕ್ಕೂ ಬ್ರೇಕ್ ಬಿದ್ದಿಲ್ವಾ ಅನ್ನುವಂತಹ ಪ್ರಶ್ನೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನ್ ಮಾಡಿದ ನಂತರ ಅವರು ಸೈಲೆಂಟ್ ಆಗಿರಬೇಕು ಅನ್ನುವಂತಹ ಫರ್ಮಾನಿನ ನಂತರ ಎಲ್ಲ ಸೈಲೆಂಟ್ ಆಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆಪ್ತ ಸಚಿವರ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಗೌಪ್ಯ ಮೀಟಿಂಗ್ ಮಾಡಿದ್ದಾರೆ. ಆಪ್ತ ಸಚಿವರ ಜೊತೆಗೆ 15 ನಿಮಿಷಗಳ ಕಾಲ ಪರಮೇಶ್ವರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ದಲಿತ ಸಚಿವರ ಪ್ರತ್ಯೇಕ ಸಭೆ ಆಗಿದೆ. ಮಹದೇವಪ್ಪ, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಜೊತೆಗೆ ಈ ಚರ್ಚೆ ಆಗಿದೆ. ಡಿನ್ನರ್ ಮೀಟಿಂಗು ಸಭೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಮುಖ್ಯಮಂತ್ರಿಗಳ ಕಡೆಗೆ ಹೇಳ್ತಾ ಇದ್ದಾರೆ. ನಾನು ದಲಿತ ಸಚಿವರ ಸಭೆಯನ್ನ ಮಾಡಲಿಲ್ಲ ಅಂತ ಪರಮೇಶ್ವರ್ ಅವರು ಇನ್ನೊಂದು ಕಡೆಗೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಎಲ್ಲವೂ ರಾಜಕೀಯವೇ, ಬೇರೇನೂ ಮಾತಾಡಿಲ್ಲ ಅಂತ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಪರಮೇಶ್ವರ್ ಅವರ ಗೌಪ್ಯ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತದೆ. ನೋಡಿ, ಮೀಟಿಂಗ್ ನಲ್ಲಿ ಭಾಗಿಯಾದ ಫೋಟೋ ಈಗ ಗಮನಿಸ್ತಾ ಇದ್ದೀರಲ್ಲ, ಕೆಎನ್ ರಾಜಣ್ಣ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಈ ಕಡೆಗೆ ಪರಮೇಶ್ವರ್ ಅವರು. ಇವರೆಲ್ಲರೂ ಕೂಡ ನಿಮಗೆ ನೆನಪಿದ್ರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು ಅಂತ ಜೋರಾಗಿ ಧ್ವನಿ ಎತ್ತದವರೇ ಇವರೇ. ಮತ್ತೆ ಆ DCM ವಿಚಾರದಲ್ಲೂ ಕೂಡ ಪದೇ ಪದೇ ಹಕ್ಕೊತ್ತಾಯ ನಾವು ಮಾಡ್ತೀವಿ ಅಂತ ಸೂಚನೆ ಕೊಟ್ಟವರು ಇವರೇ. ಸೊ ಇವರೆಲ್ಲ ಮತ್ತೆ ಒಂದಾಗ್ತಾ ಇದ್ದಾರೆ, ಮತ್ತೆ ಒಟ್ಟಾಗಿ ಸೇರಿದ್ದಾರೆ ಅಂದಾಗ ಸಹಜವಾಗಿ ಅಂತರ್ಯುದ್ಧಕ್ಕೆ ಪೂರ್ಣ ವಿರಾಮ ಬಿದ್ದಿಲ್ವಾ? ಅವತ್ತು ಪೂರ್ಣ ವಿರಾಮ ಬಿತ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು, ಬಟ್ ಹಂಗಾದಂಗೆ ಕಾಣಿಸ್ತಾ ಇಲ್ಲ. ಮತ್ತೆ ಈ ಫೋಟೋ ಈಗ ವೈರಲ್ ಆಗುತ್ತೆ ಅಂತ ಹೇಳಿದ್ರೆ ಇದರ ಉದ್ದೇಶ ಏನು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸಾಮಾನ್ಯವಾಗಿ ರಹಸ್ಯವಾಗಿ ಸಭೆ ನಡೆದ್ರೂ ಕೂಡ ಪ್ರಚಾರಕ್ಕೆ ಬರಲಿ ಅಂತ ಹೇಳಿ ಈ ಸಚಿವರ ಆಪ್ತರುಗಳೇ ಈ ವಿಚಾರವನ್ನು ಆಚೆ ಬಿಡೋದು ಎಷ್ಟೋ ಸಂದರ್ಭದಲ್ಲಿ ಇದೆ. ಯಾಕಂದರೆ ಮೈಂಡ್ ಗೇಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆ್ಯಕ್ಚುಯಲ್ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೈಂಡ್ ಗೇಮ್ ತುಂಬ ಇಂಪಾರ್ಟೆಂಟು. ಆ ಪ್ರಿಪ್ರೇಷನಲ್ಲಿ ಇವರೆಲ್ಲ ಇದ್ದಾರಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಹಾಗಾದರೆ ಕ್ಯಾರೆ ತೆಗಿತಾ ಇಲ್ವಾ ಈ ಆಕಾಂಕ್ಷಿತರು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಪೋಸ್ಟ್ ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ ಬಗ್ಗೆ ಸಹಜವಾಗಿ 108 ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಇದೆ. ಇಲ್ಲ, ನಾನು ಸಭೆ ಏನು ಮಾಡಲಿಲ್ಲ. ST ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯೋಕ್ಕೆ ಬಂದಿದ್ದರು, ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವ್ರು ಸ್ವಾಮೀಜಿಯವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ. ಹೌದೌದಾ? ಇಲ್ಲ, ಎಲ್ಲ ಪೂರ್ತಿ ರಾಜಕೀಯ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ. ಪೂರ್ತಿ ರಾಜಕೀಯ ಮಾತಾಡಿವಿ. ಪೂರ್ತಿ ರಾಜಕೀಯ ಏನೂ ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿವಿ ಅಷ್ಟೇ. ನಿರೀಕ್ಷೆ ಇರ್ತೈತೆ, ಆಗ್ಬೇಕು ಈಗ ಅದು ನಿರೀಕ್ಷೆ ಮಾಡ್ತೀವಿ ಭಾಳಷ್ಟು. ಅದ್ರ ತಕ್ಕ ಆಗ್ತಾ ಇಲ್ಲ. ಹೌದೌದಾ? ಇಲ್ಲ, ಎಲ್ಲ ಪೂರ್ತಿ ರಾಜಕೀಯ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ. ಪೂರ್ತಿ ರಾಜಕೀಯ ಮಾತಾಡಿವಿ. ಪೂರ್ತಿ ರಾಜಕೀಯ ಏನೂ ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿವಿ ಅಷ್ಟೇ. ನಿರೀಕ್ಷೆ ಇರ್ತೈತೆ, ಆಗ್ಬೇಕು ಈಗ ಅದು ನಿರೀಕ್ಷೆ ಮಾಡ್ತೀವಿ ಭಾಳಷ್ಟು. ಅದ್ರ ತಕ್ಕ ಆಗ್ತಾ ಇಲ್ಲ. ಹೌದೌದಾ? ಇಲ್ಲ, ಎಲ್ಲ ಪೂರ್ತಿ ರಾಜಕೀಯ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ. ಪೂರ್ತಿ ರಾಜಕೀಯ ಮಾತಾಡಿವಿ. ಪೂರ್ತಿ ರಾಜಕೀಯ ಏನೂ ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿವಿ ಅಷ್ಟೇ. ನಿರೀಕ್ಷೆ ಇರ್ತೈತೆ, ಆಗ್ಬೇಕು. ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ್ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ, ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡ್ಲೇ ಬರ್ದ ಅಲ್ಲಪ್ಪ, ನೀವು ಯಾರು ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊಂಡು ಬಂದಿದ್ದೀವಿ. ಈಗ 3 ಜನ ಇವರು ಹಾಗಾದ್ರೆ ರಾಜಕೀಯ ರಾಜಕೀಯ ಬಲ್ದೆ ಇನ್ನೇನು ಮಾತಾಡ್ತೀವಿ ನಾವು ರಾಜಕಾರಣಿಗಳು? ಇವಾಗ ಅದೇ ಸದ್ದಲ್ವ ಸರ್, ಅವ್ರು ಕೂತು ಮಾತಾಡ್ತಾರೆ. ನೀವು ಗ್ರಹಿಸಗಳಿದೆಯಲ್ಲ ಊಹೆ, ಆ ಊಹೆ ತಪ್ಪು. ಊಹೆಗಳಿದ್ದಾವಲ್ಲ, ನಾವೇನೋ ಮಾತಾಡಿರ್ತೀವಿ, ಸತ್ಯ ಇರೋದಿಲ್ಲ ಅದರಲ್ಲಿ. ಅದನ್ನು ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು, ಊಹೆ ಮಾಡ್ತಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಿ. ಆ ಊಹೆ ಊಹೆ ಅಲ್ಲ ಸರ್, ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್. ಈಗ ಪದೇ ಪದೇ ಮೀಟಿಂಗ್ ಆಗ್ತಾ ಇದೆ. ಎಲ್ಲಿ ಮೀಟಿಂಗ್ ನಿನ್ನೆ ಆಗಿದೆ ಸರ್. ನಿನ್ನೆ ಯಾರು ಸತೀಶ್ ಜಾರಕಿಹೊಳಿ ಕೇಳೋ ಅವ್ರನ್ನ ಏನಂತ ಮಾಡಿದ್ದಾರೆ ಅಂತ. ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ, ಊಟ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎ ಪಾಲಿಟಿಕ್ಸ್.